ಓಂ ಶಾಂತಿ. ನಿಮಗೆ ಆಗೋಲ್ಲ. ಇವ್ರು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಸದಾ ಒಳ್ಳೆಯದಾಗಲಿವ್ರಿ. ಇವರೇ ಈ ಜಗತ್ತಿನಲ್ಲಿ ಎಲ್ಲ ದಾನಗಳಿಗಿಂತ ದೊಡ್ಡ ದಾನ ಯಾವುದು? ಎಲ್ಲ ಪುಣ್ಯ ಕೆಲಸಗಳಿಗಿಂತ ದೊಡ್ಡ ಪುಣ್ಯ ಯಾವುದು ಅಲ್ಲೋದಲ್ಲ ನಾವು ನೋಡೋಣ. ಪ್ರತಿಯೊಬ್ಬರಿಗೂ ಈ ಭೂಮಿ ಮೇಲೆ ಮನುಷ್ಯರಿಗೆ ಕಷ್ಟಗಳಿದ್ದೇ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಈಗ ಟಿ ವಿ ಮಾಧ್ಯಮಗಳು ಅಂತ ನೀವು ನೋಡಿದ್ರೆ, ಟಿ ವಿಗಳಲ್ಲಿ ಯಾರ್ಯಾರೋ ಕೂತ್ಕೊಂಡು ಆಂಕರ್ಸ್ ಅದು ವಾರ್ತೆಗಳಿರ್ಬೋದು, ಸಮಾಚಾರ, ದೇಶ ವಿದೇಶ ಸ್ಥಳೀಯ ಸಮಾಚಾರಗಳಿರ್ಬೋದು, ಅಥವಾ ಯಾವುದೇ ಧಾರ್ಮಿಕ ಆಚರಣೆಗಳ ಒಂದು ವಿವರಣೆ ಇರ್ಬೋದು, ಅಥವಾ ಅಸ್ಟ್ರಾಲಜಿ ಇರ್ಬೋದು, ಅಥವಾ ಸೈನ್ಸ್ ವಿಜ್ಞಾನದ ಬಗ್ಗೆ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಸಾಮಾಜಿಕ ಜೀವನದ ವಿಚಾರಗಳಿರ್ಬೋದು, ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರ. ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಕೂಡ ಸಾಕಷ್ಟು ಮಂದಿ ಗುರುಗಳು ಉಪನ್ಯಾಸ ವಿಚಾರಗಳನ್ನು ತಿಳಿಸ್ತಿರ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಹಾಗೆ ನಿಮ್ಮ ಜೀವನದಲ್ಲಿ ಅಕ್ಕ ಹಿಂದೆ ಮುಂದೆ ಎಲ್ಲ ನಿಮಗೆಲ್ಲ ನಿಮ್ಮದೇ ಆದ ಒಂದು ಜೀವನದ ಕಥೆಗಳು ನಿಮಗೂ ಗೊತ್ತಾಗ್ತಾ ಇರುತ್ತೆ ಅಲ್ವಾ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ನೀವು ತೊಡ್ಕೊಂಡಿರ್ತೀರ ಅಲ್ವಾ. ಹೌದಾ ಇಲ್ವೋ? ಎಲ್ಲಿ ಮಾಡ್ತೀರ ಬೆಳಗ್ಗೆ ಎದ್ದು? ಇಲ್ಲ ನೀವು ಬೇಗಲೇ ಹೇಳ್ಬೋದು. 4:15 ಕೆಲವರು ಹೇಳ್ತಾರೆ, 5 ಗಂಟೆಗೆ ಕೆಲವರು ಬೆಳಗ್ಗೆ ಹೇಳ್ತಾರೆ, ಬೆಳಗ್ಗೆ 6 ಗಂಟೆಗೆ ಹೇಳೋರು ಇದ್ದಾರೆ, ಬೆಳಗ್ಗೆ 7 ಗಂಟೆಗೆ ಹೇಳೋರು ಇದ್ದಾರೆ, ಹಾಗೆ 8 ಗಂಟೆಗೆ, 9 ಗಂಟೆಗೆ, 10 ಗಂಟೆಗೆ, 11 ಗಂಟೆಗೆ ಹೇಳೋರು ಬೆಳಗ್ಗೆ ಇದ್ದಾರೆ. ಒಟ್ಟಿನಲ್ಲಿ ನೀವು ನಿದ್ದೆ ಮಾಡಿ, ನಾನು ಬೇಡನಲ್ಲ, ಚೆನ್ನಾಗಿ ನಿದ್ದೆ ಮಾಡಿ. ದಿನಕ್ಕೆ 9 ಗಂಟೆ ನಿದ್ದೆ ಮಾಡಬೇಕು. ಎಷ್ಟು? 9 ಗಂಟೆ ನಿದ್ದೆ ಮಾಡಬೇಕು. ಅಂದರೆ ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ 8 ಗಂಟೆಗೆ ಹೇಳ್ಬೇಕು. ನೀವು ನೆನಪಿಟ್ಕೊಳ್ಳಿ. ಇಲ್ಲ ರಾತ್ರಿ 8 ಗಂಟೆಗೆ ಮಲ್ಕೊಳ್ಳಿ, ಬೆಳಗ್ಗೆ 6 ಗಂಟೆಗೆ ಹೇಳಿ, ಚೆನ್ನಾಗಿ ನಿದ್ದೆ ಮಾಡಿ. 9 ಗಂಟೆ ನಿದ್ದೆ ಮಾಡಬೇಕು. ಅದರಲ್ಲಿ ಏನಾದರೂ ನೀವು 2 ಅವರ್ ವೇಸ್ಟ್ ಆಗಿರ್ತದೆ. 2 ಅವರ್ ವೇಸ್ಟ್ ಆದರೂ ಒಂದು 7-8 ಅವರ್ ಆದರೂ ನೀವು ನಿದ್ದೆ ಮಾಡಬೇಕು ದಿನಕ್ಕೆ, ಸರಿಲ್ಲ? ಆದರೆ ನಿಮ್ಮದೇ ಆದ ಕೆಲಸ ಕಾರ್ಯ ನೀವು ಮಾಡ್ತೀರಾ. ಬೆಳಗ್ಗೆ ಎದ್ದು ಇಲ್ಲ ಧ್ಯಾನ ಮಾಡ್ತೀರಾ, ಇಲ್ಲ ಪೂಜೆ ಮಾಡ್ತೀರಾ, ಇಲ್ಲ ಏನೋ ಒಂದು ಒಳ್ಳೆ ಯೂಟ್ಯೂಬಲ್ಲಿ ಇದರಲ್ಲಿ ಏನೋ ಒಂದು ಒಳ್ಳೆಯದನ್ನು ನೋಡ್ತೀರಾ ಅಂತ ಇಟ್ಕೊಳ್ಳಿ. ಆದರೆ ಹೊರಗಡೆ ನೀವು ಆಫೀಸ್ಗೆ ಹೋಗ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಎಲ್ಲೋ ಒಂದಕ್ಕೆ ಹೋಗ್ತೀರಾ, ಅಲ್ಲಿನ ಜೀವನನೇ ಬೇರೆ. ಮನೇಲಿ ಕೂತಿರೋವಾಗ ಕೆಲವು ಥರ ಪ್ರಾಬ್ಲಮ್ಸ್ ಇರುತ್ತೆ. ಅಕಸ್ಮಾತ್ ಮನೆಯಲ್ಲಿ ನಿಮ್ಗೆ ಆಗದವ್ರಿದ್ರೆ, ಯಾರಾದರೂ ನಿಮಗೆ ಆಗದೋ ಇರೋರಿದ್ದರೆ ಅವ್ರ ಮುಖ ನೋಡ್ತೀರಾ ಬೆಳಗ್ಗೆ ಸಂಜೆವರೆಗೂ, ನಿಮ್ಮ ಮನಸ್ಸು ಬೇಜಾರಾಗುತ್ತೆ. ಅದಕ್ಕೆ ಆಚೆ ಹೊರಟೋಗ್ಬಿಡ್ತೀರ. ಇಲ್ಲ ಆಚೆ ಕಡೆ ಕೆಟ್ಟವರಿದ್ದರೆ, ನಿಮಗೆ ಇಷ್ಟ ಆಗೋಲ್ಲ, ನಿಮ್ಮ ಆಫೀಸ್ನಲ್ಲಿರ್ಬೋದು, ಅಂಗಡಿನಲ್ಲಿರ್ಬೋದು, ಹೋಟೆಲಲ್ಲಿರ್ಬೋದು, ಯಾವುದೋ ಒಂದು ಕಂಪನಿಯಲ್ಲಿರ್ಬೋದು, ಅಲ್ಲಿರೋರು ನಿಮ್ಗೆ ಯಾರೋ ಇಷ್ಟ ಆಗಿಲ್ಲ ಅಂದರೆ ಅವರು ನಿಮಗೆ ಕಾಟ ಕೊಡ್ತಾರೆ, ಹಿಂಸೆ ಕೊಡ್ತಾರೆ ಅಂದರೆ ಅಲ್ಲಿ ಇರೋಕ್ಕೆ ನಿಮ್ಗೆ ಇಷ್ಟ ಇರೋಲ್ಲ. ಅವಾಗ ಮನೆಗೆ ಬರ್ತೀರ. ಈಗ ಮನೆಯಲ್ಲೂ ಕೆಟ್ಟವರಿದ್ದಾರೆ, ಹೊರಗಡೆಯಲ್ಲೂ ಕೆಟ್ಟವರಿದ್ದಾರೆ. ಆವಾಗ ನಿಮ್ಗೆ ಹೇಳ್ಬಿಡೋದು, ಎರಡೂ ಕಡೆ ಹಿಂಸೆ ಆದ್ರೆ ಏನು ಮಾಡ್ತೀರಿ ನೀವು? ಇಲ್ಲಿ ಹೋಗ್ತೀರಾ, ಯಾವುದೋ ಒಂದು ದೇವಸ್ಥಾನ, ಇಲ್ಲ ಮಠ, ಯಾವುದೋ ಒಂದು ಪಾರ್ಕು, ಇಲ್ಲ ಯಾವುದೋ ಬೆಟ್ಟ ಗುಡ್ಡ, ಎಲ್ಲೋ ಒಂಟಿಯಾಗಿ ಕೂತ್ಕೊಬಿಡ್ತೀರ. ಇಲ್ಲ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅಲ್ಲೋಗ್ಬಿಟ್ಟು, ಏನೋ ಅಭ್ಯಾಸ ಇಲ್ಲ ನಿಮಗೆ, ಕುಡಿಯೋ ಅಭ್ಯಾಸ ಇಲ್ಲ, ಜೂಜಾಡೋ ಅಭ್ಯಾಸ ಇಲ್ಲ, ಆದರೆ ಏನೋ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ಹೋಗಿ ಏನೋ ಸುಮ್ಮನೆ ಟೈಮ್ ಪಾಸ್ ಮಾಡಿ ಬರ್ತೀರಾ. ಇಲ್ಲ ಯಾವುದೋ ಪಾರ್ಕ್ ಹೋಗ್ತೀರಾ, ಇಲ್ಲ ದೇವಸ್ಥಾನ ಹೋಗ್ತೀರಾ, ಇಲ್ಲ ಲಾಸ್ಟ್ಗೆ ಯಾವುದೋ ಮಠ ಹತ್ರ ಹೋಗ್ತೀರಾ, ಇಲ್ಲ ಯಾರನ್ನ ಗುರುಗಳು ನಮ್ಮಂಥವ್ರು ಗೊತ್ತಿದ್ರೆ ಅಲ್ಲಿ ಹೋಗ್ತೀರಾ. ಕರೆಕ್ಟಾ? ನೀವು ಒಳ್ಳೆಯವರಾಗಿದ್ದರೆ. ಇಲ್ಲ ಇಲ್ಲಪ್ಪ, ಕೆಲವ್ರು ಏನು ಮಾಡ್ತಾರೆ, ತಲೆ ಕೆಟ್ಬಿಟ್ರೆ ಚೆನ್ನಾಗಿ ಎಣ್ಣೆ ಹೊಡ್ಯೋಕ್ಕೆ ಬರಲ್ಲ ಅಂದರೂ ಎಣ್ಣೆ ಹೊಡ್ಯೋಕ್ಕೆ ಕಲ್ಕೊಬಿಡ್ತಾರೆ. ಬೀಡಿ ಕುಡಿಯೋಕೆ, ಬೀಡಿ ಸಿಗರೇಟ್ ದಮ್ಮು ಹೊಡ್ಯೋಕ್ಕೆ ಬರಲ್ಲ ಅಂದರೂ ಅದು ಕಲ್ಕೊಬಿಡ್ತಾರೆ. ಯಾಕಂದರೆ ಪಾಪ ಅವ್ರಿಗೆ ಮನೆಯಲ್ಲೂ ಶತ್ರುಗಳು, ಆಚೆ ಕಡೆ ಶತ್ರುಗಳು, ಅಕ್ಕಪಕ್ಕ ಶತ್ರುಗಳು, ಎಲ್ಲಿ ಹೋದರೂ ಅವ್ರಿಗೆ ಕೆಲವ್ರು ಹಿಂಸೆ ಕೊಡ್ತಿರ್ತಾರೆ. ಅವಾಗ ಏನು ಮಾಡೋದು ಪಾಪ? ಅವರು ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಲಾಸ್ಟ್ಗೆ ಬೀಡಿ ಸಿಗರೇಟು ದಮ್ಮು ಇದೆಲ್ಲ ಹೊಡ್ಯೋಕ್ಕೆ ಕಲ್ಕೊಬಿಡ್ತಾರೆ, ಎಣ್ಣೆ ಹೊಡೋದು ಕಲ್ಕೊಬಿಡ್ತಾರೆ, ಆಮೇಲೆ ಜೂಜ್ ಆಡೋದೆಲ್ಲ ಕಲ್ಕೊಬಿಡ್ತಾರೆ. ಅವಾಗೇನಾಗ್ತದೆ, ತಮ್ಮಲ್ಲಿರೋ ಹಣ, ಅಕೌಂಟಲ್ಲಿರೋ ಹಣ, ಅಥವಾ ಮನೆ ಆಸ್ತಿ ಪಾಸ್ತಿ ಎಲ್ಲ ಕೂಡ ಮಾರ್ಕೊಬಿಡ್ತಾರೆ. ಆ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ಹೆಣ್ಣಾಗಿರಲಿ ಗಂಡ ಆಗಿರಲಿ ಆ ಸ್ಥಿತಿಗೆ ಬರ್ಬಿಡ್ತಾರೆ. ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಬಿಡ್ತಾರೆ, ಇರೋದೆಲ್ಲ ಕಳ್ಕೊಬಿಡ್ತಾರೆ. ಒಂದು ವೇಳೆ ಕೆಲವ್ರು ಏನು ಮಾಡ್ತಾರೆ, ಕುಡಿಯೋದು ಗಿಡೋದು ಎಲ್ಲ ಕಲ್ಕೊಬಿಟ್ಟು ಜೀವನನೇ ಹಾಳು ಮಾಡ್ಕೊಬಿಡ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ಹೆಣ್ಣಾಗಿರಲಿ ಗಂಡ ಆಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಇದಕ್ಕೆ ಕಾರಣ ಯಾರು? ಹಿಂಸೆ ಕೊಡೋರು. ಹಿಂಸೆ ಕೆಲವರು ಬಹಳ ಕಿರಿಕಿರಿ ಕೊಡ್ತಾರೆ. ಅವ್ರು ಎಂಥವ್ರಪ್ಪ ಹಿಂಸೆ ಕೊಡೋರು ಅಂದರೆ, 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತಾರಲ್ಲ ಅಂಥವ್ರು, ದುಷ್ಟರು. ನೋಡಿ, ಅಂಥ ದುಷ್ಟರು ಎಲ್ಲಿ ಕಾಲಿಟ್ರೆ ಅಲ್ಲಿ ಕೆಟ್ಟದೇ ಆಗೋದು. ವಿನಾಶನೇ ದುಷ್ಟರು ಕಾಲಿಟ್ಟ ಕಡೆ ಅಲ್ವಾ.
ಹಾಗೆ ಈ ಆಫೀಸುಗಳಲ್ಲಿ ಇರ್ಬೋದು, ಕಂಪನಿಗಳಲ್ಲಿರ್ಬೋದು, ಹೋಟೆಲ್ ಅಂಗಡಿ ಇರ್ಬೋದು, ತಾವು ಮಾಡೋ ಯಾವುದೇ ಒಂದು ಕೆಲಸ ಕಾರ್ಯದ ಜೊತೆಯಲ್ಲಿ ಒಳ್ಳೆಯವ್ರು ಇರ್ತಾರಲ್ಲ ಅಂಥವ್ರು ಇವರು ಕಾಟ ಕೊಡ್ತಾರೆ ಒಳ್ಳೆಯವ್ರಿಗೆ. ಅಥವಾ ಅಕ್ಕಪಕ್ಕ ಮನೆಗಳವ್ರು ಇರ್ಬೋದು, ಅಥವಾ ತಮ್ಮ ಮನೆಗಳಲ್ಲೇ ಇರ್ಬೋದು, ತಮ್ಮ ಮನೆಗಳಲ್ಲೂ ಇರ್ತಾರೆ, ದುಷ್ಟರು ಇರಲ್ಲ ಅಂತಲ್ಲ, ಯಾರೋ ಇರ್ತಾರೆ ಒಬ್ಬರು ಇಬ್ಬರು. ಇವರಿಂದ ಇವರು ಕೆಡ್ತಾರೆ. ಪಾಪ ಕಷ್ಟ ಅಲ್ಲದು ಎಲ್ಲರಿಗಿರುತ್ತೆ. ನಾನು ಆಗಲೇ ಹೇಳಿದೆ, ಟಿ ವಿ ಮಾಧ್ಯಮದಲ್ಲಿರೋ ಆಂಕರ್ಗಳಿಗೆ ಈ ಕಷ್ಟ ಬಿಟ್ಟಿಲ್ಲ, ಓನರ್ಗಳಿಗೆ ಟಿ ವಿ ಮಾಧ್ಯಮದ ಓನರ್ಗಳೇ ಬಿಟ್ಟಿಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿಲ್ಲ. ಆದರೆ ಬ್ಯಾಡ್ ಕಾಮೆಂಟ್ಗಳು, ಯಾರ್ಯಾರೋ ಅವಾಜುಗಳಾಗೋದು, ಬ್ಯಾಡ್ ಕಾಮೆಂಟ್ಗಳು ಮಾಡಿ ಫೋನ್ಗಳು ಮಾಡೋದು, ಹೆಣ್ಮಕ್ಳಿಗೆ, ಅದು ಟಿ ವಿ ಆಂಕರ್ ಹೆಣ್ಮಕ್ಳಿಗೆ, ಇಲ್ಲ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ, ಇಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಬೆದರಿಸೋದು, ಆ ಬೆದರಿಕೆಗಳು ಹಾಕೋದು, ಆಫೀಸ್ಗಳಲ್ಲಿ ಕೆಲಸ ಮಾಡೋ ನಿಷ್ಠಾವಂತ ಆಫೀಸರ್ಗಳಿಗೆ ಬೆದರಿಕೆ ಹಾಕೋದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಈ ಕೆಟ್ಟವ್ರದ್ದು ಯಾವಾಗೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ಅಲ್ವಾ. ನಾನು ಯಾಕೆ ಹೇಳ್ದೆ ವಿಚಾರ ಅಂದರೆ, ಕೆಟ್ಟವ್ರು ಎಲ್ಲ ಕಡೆ ಇರ್ತಾರೆ ಅಲ್ವಾ. ಇವ್ರ ಮಧ್ಯೆ ನಾವು ಹೇಗೆ ಸ್ಟ್ಯಾಂಡ್ ಆಗಬೇಕು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ನಾವು ಹೇಗೆ ಸ್ಟ್ಯಾಂಡ್ ಆಗೋದು ಅಲ್ವಾ. ಆಲ್ರೆಡಿ ಇದಕ್ಕೆಲ್ಲೂ ಸಾಕಷ್ಟು ನಿಮಗೆ ಇಂಥ ವೀಡಿಯೋಗಳು ಹಾಕಿದ್ದಿಲ್ಲ, ಶೇರ್ ಮಾಡಿದ್ದಿಲ್ಲ. ಕೆಟ್ಟವರು ನಮಗೆ ಕಷ್ಟ ಕೊಟ್ಟಾಗ ಹೆಂಗಿರಬೇಕು, ನಮ್ಮಲ್ಲಿ ಯಾವ ರೀತಿ ಗುರು ದೈವ ಪುಣ್ಯಶಕ್ತಿ ಹೆಚ್ಚಿಸ್ಕೋಬೇಕು, ಅದರಿಂದ ಕೆಟ್ಟವರು ವಿನಾಶ ಆಗ್ತಾರೆ, ನಮ್ಮ ಪುಣ್ಯಶಕ್ತಿಯಿಂದ ಅವರು ನಾಶ ಆಗ್ತಾರೆ ಅನ್ನೋದು ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ, ನೋಡಿಲ್ಲ ಅಂದರೆ. ಸರಿ, ಈಗ ನಿಮಗೆ ಒಂದು ಪುಣ್ಯ ಕೆಲಸಕ್ಕೆ ಅವಕಾಶ ಇದೆ. ಏನು ಅವಕಾಶ ಇದೆ ಅಪ್ಪ ಅಂದರೆ, ನಿಮಗೆ ಈಗ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಇವತ್ತು 7 ತಾರೀಕು ಶನಿವಾರ, ಡಿಸೆಂಬರ್ ತಿಂಗಳು 2024ನೇ ಇಸ್ವಿ. ನೋಡಿ, ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ. ಇವತ್ತು 7 ತಾರೀಕು ಶನಿವಾರ 12ನೇ ತಿಂಗಳು, ಅಂದರೆ ಡಿಸೆಂಬರ್ ತಿಂಗಳು 2024ನೇ ಇಸ್ವಿ ಈ ವಿಡಿಯೋ ಮಾಡ್ತಾಯಿರೋದು. ಇದೇ ತಿಂಗಳು 15ನೇ ತಾರೀಕು ಭಾನುವಾರ, ಡಿಸೆಂಬರು 15ನೇ ತಾರೀಕು ಭಾನುವಾರ, ಡಿಸೆಂಬರ್ ತಿಂಗಳು 2024ನೇ ಇಸ್ವಿ, ಗೂಳಿ ಹೊಸಳ್ಳಿ ಶ್ರೀನಿವಾಸ್ ಹಾಗೂ ಶ್ರೀಮತಿ ಮಂಜುಳಾ, ಶ್ರೀನಿವಾಸು ಹಾಗೂ ಶ್ರೀಮತಿ ಮಂಜುಳಾ ಅವರ ಮನೆ ಗೂಳಿ ಹೊಸಳ್ಳಿ, ಜೋಗಳ್ಳಿ ಪಕ್ಕ ಇದೆ. ಜೋಗಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಗೂಳಿ ಹೊಸಳ್ಳಿ. ಆ ಗೂಳಿ ಹೊಸಳ್ಳಿನಲ್ಲಿ ಈ ಮಂಜುಳಾ ಹಾಗೂ ಶ್ರೀನಿವಾಸ್ ಅವರ ಮನೆಯಲ್ಲಿ 15ನೇ ತಾರೀಕು ಡಿಸೆಂಬರ್ ತಿಂಗಳು ಭಾನುವಾರ ಬೆಳಗ್ಗೆ 8:30ರಿಂದ 12:30, 1 ಗಂಟೆವರೆಗೂ ಹೋಮ ಕಾರ್ಯಕ್ರಮ, ಹಾಗೆ ಕೆಲವು ಶಿಷ್ಯರಿಗೆ, ಮನುಷ್ಯ ಶಿಷ್ಯರಿಗೆ ಹಾಗೂ ದೇವತಾ ಶಕ್ತಿ ಸ್ವರೂಪ ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಸ್ವರೂಪ, ಶ್ರೀ ನಾಗಾನಂದಿ ಭೈರವೇಶ್ವರ ಸ್ವರೂಪ, ಪವಾಡ ಬಸವ ಸ್ವರೂಪ, ಓಂ ಶ್ರೀ ಅನಂತ ಪದ್ಮಾವತಿ, ಓಂ ಶ್ರೀ ಅನಂತಲಕ್ಷ್ಮಿ, ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ, ಶ್ರೀ ಗವಿ ರಂಗಾಪುರ ಕ್ಷೇತ್ರ, ಶ್ರೀ ಗವಿ ರಂಗನಾಥ ಸ್ವಾಮಿ ದೈವ ಹಾಗೂ ದೇವತಾ, ಅಲ್ಲಿನ ಸ್ಥಾನಶಕ್ತಿ, ಸ್ಥಾನಪಾಲಕ ಗುರುಶಕ್ತಿ ಸ್ವರೂಪ, ಹಾಗೂ ಶ್ರೀ ಗೂಳಿ ಹೊಸಳ್ಳಿ ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ ಸ್ವರೂಪ, ಶ್ರೀ ಕೂರ್ಮದೇವರು, ಕೂರ್ಮ ದೈವಕ್ಕೆ ಈ ಶ್ರೀನಿವಾಸ ಹಾಗೂ ಶ್ರೀಮತಿ ಮಂಜುಳಾ ಅವರ ಮನೆಯಲ್ಲಿ ಕೂರ್ಮ ಶಕ್ತಿ ಏನು ಸಿದ್ಧಿ ಆಗಿದೆ, ಮಂಜುಳಾ ಅವರಿಗೆ, ಶ್ರೀನಿವಾಸ ಅವರಿಗೆ ಏನು ಸಿದ್ಧಿ ಆಗಿದೆ, ಕೂರ್ಮ ಶಕ್ತಿ, ಕೂರ್ಮ ದೈವ, ಆ ದೈವಕ್ಕೆ ದೀಕ್ಷೆ ಕೊಡಲಾಗುತ್ತೆ. ಕೆಲವು ಮನುಷ್ಯ ಶಿಷ್ಯರ ಸಮೇತ ದೀಕ್ಷಾ ಮಂತ್ರೋಪದೇಶ, ಕೆಲವು ಮನುಷ್ಯರು, ಹುಡುಗರು, ನಮ್ಮ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಬರ್ತಾರೆ, ಹೊಸ ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೆಲ್ಲಿ ದೀಕ್ಷಾ ಕಾರ್ಯಕ್ರಮ ಇರುತ್ತೆ, ದೀಕ್ಷೆ ಕೊಡಲಾಗುತ್ತೆ. ಇದೊಂದು ಪುಣ್ಯ ಕೆಲಸ. ಭಕ್ತಾದಿಗಳು ಅಲ್ಲಿ ಅಕ್ಕಪಕ್ಕ ಸುತ್ತಮುತ್ತಲ ಎಲ್ಲ ಭಕ್ತಾದಿಗಳ ಆಹ್ವಾನ ಕೊಡಲಾಗಿದೆ. ಪತ್ರಿಕೆಯಲ್ಲೂ ನಾನು ಕೂಡ ಸ್ಟೇಟಸಲ್ಲಿ ಹಾಕಿದ್ದೀನಿ, ಹಾಗೆ ಯೂಟ್ಯೂಬಲ್ಲಿ ಕೂಡ ಪತ್ರಿಕೆಯಲ್ಲಿ ಹಾಕಿದ್ದೀರಿ, ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಅದರ ಒಂದು ಪುಣ್ಯ ಕೆಲಸ ನಡೀತದೆ, ಒಳ್ಳೆಯ ಪುಣ್ಯ ಕೆಲಸ ಇದು. ಇದೊಂದು ಮಹತ್ವವಾದ ಕಾರ್ಯ. ಈಗಾಗಲೇ ನರಸೀಪುರ, ಹೊಸ ತಿರುಮಕುಡ್ಲು, ಶ್ರೀ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರ, ಹೊಸ ತಿರುಮಕುಡ್ಲು ಸರ್ಕಲಲ್ಲಿದೆ. ಶ್ರೀ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರ, ಹೊಸ ತಿರುಮಕುಡ್ಲು ಸರ್ಕಲಲ್ಲಿದೆ, ಮೈಸೂರು ಜಿಲ್ಲೆ. ಅಲ್ಲಿ ನಾವು ಲಾಸ್ಟ್ ಟೈಮು 3ನೇ ತಾರೀಕು 10ನೇ ತಿಂಗಳು 2024ನೇ ಇಸ್ವಿ ಗುರುವಾರ ಅಲ್ಲಿ ದೀಕ್ಷಾ ಕಾರ್ಯಕ್ರಮ, ಮಂತ್ರೋಪದೇಶ ಎಲ್ಲ ಆಗಿತ್ತು. ಅನಂತರ ಅದೇ ಕ್ಷೇತ್ರದಲ್ಲಿ 11ನೇ ತಿಂಗಳು 18ನೇ ತಾರೀಕು ಅಲ್ಲಿ ಮಂಡಲ ಪೂಜೆ ಕೂಡ ಆಯಿತು. ಅವತ್ತು ಸೋಮವಾರ, ಕಾರ್ತಿಕ ಸೋಮವಾರ, ಕನಕದಾಸರ ಜಯಂತಿ, ಸಂಕಷ್ಟಹಾರ ಎಲ್ಲ ಇತ್ತು. 18ನೇ ತಾರೀಕು ಸೋಮವಾರ
10ನೇ ತಿಂಗಳಲ್ಲಿ, ಇದು 11ನೇ ತಿಂಗಳಲ್ಲಿ ಆಯಿತು ಮಂಡಲ ಪೂಜೆ. ಅನಂತರ ಲಕ್ಕೋಜನಹಳ್ಳಿ ಓಂ ಶ್ರೀ ಆದಿಶಕ್ತಿ ದೇವಾಲಯ, ಲಕ್ಕೋಜನಹಳ್ಳಿ, ರಾಮನಗರ ಜಿಲ್ಲೆ, ಬನ್ನಿಕೊಪ್ಪ ಪಕ್ಕದಲ್ಲಿ ಕೈಲಾಂಚ ಹೋಬಳಿ. ಅಲ್ಲಿ ಶ್ರೀ ರವಿ ಹಾಗೂ ಜಯಣ್ಣ ಅವರ ಒಂದು ಹಾಗೆ ಅಲ್ಲಿನ ಗ್ರಾಮಸ್ಥರು, ಮುಖ್ಯಸ್ಥರು, ಅಕ್ಕಪಕ್ಕ ಭಕ್ತಾದಿಗಳ ಒಂದು ಸಹಕಾರದಿಂದ ಅಲ್ಲಿ ಕಾರ್ಯಕ್ರಮವನ್ನು 22ನೇ ತಾರೀಕು 11ನೇ ತಿಂಗಳು ಶುಕ್ರವಾರ ಅಲ್ಲಿ ಕಾರ್ಯಕ್ರಮವನ್ನು ನಾವು ಮುಗಿಸಿದ್ವಿ. ಅಲ್ಲಿ ಕೂಡ ದೀಕ್ಷೆ ಮಂತ್ರೋಪದೇಶ, ಹಾಗೆ ಬಹಳ ಮುಖ್ಯವಾಗಿ ಶ್ರೀಚಕ್ರ ಮಂತ್ರೋಪದೇಶ ಆಯಿತು. ಅಲ್ಲಿ ದೀಕ್ಷೆ ಆಯಿತು. ಆದಿಶಕ್ತಿ ಪರಾಶಕ್ತಿ ಸರ್ವ ದೇವತಾ ಸ್ವರೂಪ ಶಕ್ತಿ ಶ್ರೀಚಕ್ರ, ಸಕಲ ಸುರಮುನಿಗಳ ಗುರುಗಳ ಶಕ್ತಿ, ಕಾಮಧೇನು ಕಲ್ಪವೃಕ್ಷಾದ ಶಕ್ತಿ, 33 ಕೋಟಿ ದೇವತಾ ಶಕ್ತಿ ಹಾಗೂ ಇತರೆ ಧರ್ಮಗಳ ಎಲ್ಲ ಗುರುಗಳ ದೈವದ ಶಕ್ತಿ ಸ್ವರೂಪ ಶ್ರೀಚಕ್ರ. ಆ ಶ್ರೀಚಕ್ರಕ್ಕೆ ಕೆಲವು ಮನುಷ್ಯ ಶಿಷ್ಯರ ಸಮೇತ ಅಲ್ಲಿ ಕೂಡ ದೀಕ್ಷೆಯನ್ನು ನೀಡಲಾಯಿತು. ಮಂತ್ರೋಪದೇಶ, ಬೀಜಾಕ್ಷರ, ಪ್ರಾಣ ಪ್ರತಿಷ್ಠೆ ಮಾಡಲಾಯಿತು. ಈ ಕಾರ್ಯಕ್ರಮಗಳು ಈಗಾಗಲೇ ಮುಗಿದಿದೆ. ಲಕ್ಕೋಜನಹಳ್ಳಿಯಲ್ಲಿ ಮಂಡಲ ಪೂಜೆ ಇರುತ್ತೆ. ನೆಕ್ಸ್ಟ್ ಮಂಡಲ ಪೂಜೆ ಇರುತ್ತೆ. ಹಾಗೆ ಈಗ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು, ಜೋಗಳ್ಳಿ ಪಕ್ಕ 2 ಕಿಲೋಮೀಟ್ರು. ಜೋಗಳ್ಳಿ ಬಂದು ಎಲ್ಲಿ ಬರುತ್ತಂದರೆ ಹೊಸದುರ್ಗದಿಂದ ಚಿತ್ರದುರ್ಗಕ್ಕೆ ಬಸ್ ಮಾರ್ಗ ಇರುತ್ತೆ. ಹೊಸದುರ್ಗದಿಂದ ಚಿತ್ರದುರ್ಗಕ್ಕೆ ಬಸ್ ಮಾರ್ಗ ಇರುತ್ತೆ. ಮಧ್ಯದಲ್ಲಿ ಜೋಗಳ್ಳಿ ಸಿಗುತ್ತೆ. ಜೋಗಳ್ಳಿನಲ್ಲಿ ಬಸ್ ಸ್ಟಾಪ್, ಅದು ಅಲ್ಲಿ ಇಳ್ಕೊಬಿಟ್ರೆ 2 ಕಿಲೋಮೀಟ್ರ್ ದೂರ ಗೂಳಿ ಹೊಸಳ್ಳಿ. ಅಲ್ಲಿ ಗೂಳಿ ಹೊಸಳ್ಳಿನಲ್ಲಿ ಶ್ರೀನಿವಾಸ ಶ್ರೀಮತಿ ಮಂಜುಳಾ ಶ್ರೀನಿವಾಸ್ ಇವರು ಮನೆಯಲ್ಲಿ ಕಾರ್ಯಕ್ರಮ ಯಾವತ್ತು 15ನೇ ತಾರೀಕು ಭಾನುವಾರ ಬೆಳಗ್ಗೆ 8:30ರಿಂದ 12:30 1 ಗಂಟೆಗೆ. ಏನು ಕಾರ್ಯಕ್ರಮ ಅಂತ ಹೇಳಿದ್ದೀನಿ, ಈಗ ಗೊತ್ತಾಯ್ತಲ್ಲ. ದೀಕ್ಷಾ ಮಂತ್ರೋಪದೇಶ ಇರುತ್ತೆ, ಪ್ರಾಣ ಪ್ರತಿಷ್ಠೆ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು, ಹಾಗೆ ದೀಕ್ಷೆ ತಗೊಳ್ಳೋರು, ಕುಂಡಲನಿ ಸಾಧನೆ ಮಾಡೋರು, ಯೋಗ ಸಾಧನೆ ಮಾಡೋರು ದೀಕ್ಷೆ ತೊಗೋಬೋದು, ಹಾಗೆ ಭಾಗಿಯಾಗ್ಬೋದು. ಹಾಗೆ ಕಾಣಿಕೆ, ದಕ್ಷಿಣೆ ಕಾಣಿಕೆ ನಮ್ಮ ನಂಬರ್ ತಗೊಳ್ಳಿ, ನನ್ನ ನಂಬರ್ ತಗೊಳ್ಳಿ, ಅಥವಾ ಮಂಜುಳಾ ಅವ್ರ ನಂಬರ್ ಆ ಕಾರ್ಡ್ ಮೇಲೆ ಇರುತ್ತೆ, ಇನ್ವಿಟೇಷನ್ ಮೇಲೆ ತಗೊಳ್ಳಿ. ಗೂಗಲ್ ಪೇ, ಫೋನ್ಪೇ ಮಾಡಿ, ಏನೋ ಒಂದು ಮಾಡಿ ಪುಣ್ಯ ಕೆಲಸದಲ್ಲಿ ಭಾಗಿಯಾಗಿ. ಈ ಒಂದು ಪುಣ್ಯ ಕಾರ್ಯ ಬಹಳ ಭಾಳ ಭಾಳ ಮಹತ್ವದ್ದು. ಇದರಲ್ಲಿ ಭಾಗಿಯಾದರೆ ಖಂಡಿತ ಹೇಳ್ತೀನಿ, ಮುಂದೆ ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ. ಯಾಕಂದರೆ ಭಾಳ ಮುಖ್ಯವಾದ ಕಾರ್ಯಕ್ರಮ ಇದು. ಎಲ್ಲರಿಗೂ ಒಳ್ಳೆಯದಾಗಲಿ. ಭಾಗಿಯಾಗಿ ಪುಣ್ಯಶಕ್ತಿ ಸಂಪಾದನೆ ಮಾಡ್ಕೊಳ್ಳಿ. ಒಂದು ನಿಮ್ಮ ಪುಣ್ಯ ರಕ್ಷಾ ಕವಚ ಸಂಪಾದನೆ ಮಾಡ್ಕೊಳ್ಳಿ. ನಿಮ್ಮ ರೋಗಗಳು ನಾಶ ಆಗಲಿ, ರೋಗಗಳಿಂದ ಮುಕ್ತಿಯಾಗಿ, ಹಾಗೆ ಸಾಲಗಳ ಬಾಧೆಯಿಂದ, ದಾರಿದ್ರ್ಯದಿಂದ ಮುಕ್ತಿಯಾಗಿ, ಹಾಗೆ ಶತ್ರುಗಳ ಬಾಧೆಯಿಂದ ನೀವು ಮುಕ್ತಿ ಹೊಂದಿ, ಮಾನಸಿಕ ಒತ್ತಡ, ದೈಹಿಕ ಒತ್ತಡ, ಬಾಧೆಗಳಿಂದ ನೀವು ಮುಕ್ತರಾಗಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ, ದೈವದಲ್ಲಿ ಕೇಳ್ಕೊತೀನಿ. ಹಾಗೆ ನನ್ನ ಆಶೀರ್ವಾದ ನಿಮಗೆ ಸದಾ ಇರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಪುಣ್ಯ ಕೆಲಸಗಳಲ್ಲಿ ಭಾಗಿಯಾಗಬೇಕಾ, ಹಾಗೆ ಎಲ್ಲಾದರೂ ದೀಕ್ಷೆ ತಗೋಬೇಕಾ, ಕುಂಡಲಿನಿ ಸಾಧನೆ, ಯೋಗ ಸಾಧನೆ, ಸಪ್ತಚಕ್ರ ಸಾಧನೆ ಮಾಡಬೇಕಾ, ನಾನು ನಂಬರ್ ಕೇಳಿ ಕೊಡ್ತೀನಿ. ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯವರಿಗೆ ಧರ್ಮವಂತರಿಗೆ ಸದಾ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಒಂದು ಲೈಕ್ ಮಾಡಿ ಇಷ್ಟ ಆಗಿದರೆ. ಈ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿ ದಾನ, ಧರ್ಮ, ದಕ್ಷಿಣೆ ಇವೆಲ್ಲ ಇರಲಿ, ಪುಣ್ಯ ಕೆಲಸಗಳನ್ನು ಕಟ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೊಂದು ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ ಅಂತಾರಲ್ಲ, ಒಂದು ಸುವರ್ಣ ಅವಕಾಶ. ನಿಮಗೆ ಮಿಸ್ ಮಾಡ್ಕೊಬೇಡಿ. ಈ ಟೈಮ್ ಮೀರೋದ್ರೆ ಮತ್ತೆ ಸಿಗೋದಿಲ್ಲ. ಓಕೆಲ್ಲ, ನಿಮಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ ಅವ್ರಿಗೆ, ಧರ್ಮವಂತರಿಗೆ ಎಲ್ಲರೂ ಒಳ್ಳೆಯದಾಗಲಿ ಇವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.